ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ 1 ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ 13ನೇ ವಚನ. ಯೆಹೋವನ ಅನುಗ್ರಹದಿಂದ ದಾವೀದನಿಗೆ ಎಲ್ಲಿ ಹೋದರೂ ಜಯ ಉಂಟಾಯಿತು. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ದಾವೀದನ ಕುರಿತು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ದಾವೀದನಿಗೆ ಎಲ್ಲಿ ಹೋದ್ರೂ ಜಯ ಉಂಟಾಗ್ತಿತ್ತಂತೆ. ಆದ್ರೆ ದಾವೀದನನ್ನು ನೋಡ್ಬೇಕಾದ್ರೆ ಅವನೊಬ್ಬ ತುಂಬಾ ಸಾಮಾನ್ಯ ವ್ಯಕ್ತಿಯಾಗಿದ್ರು ಅಲ್ವಾ. ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಆತನ ಕುರಿಗಳನ್ನ ಮೇಯಿಸ್ತಾ ಅರಣ್ಯದೊಳಗೆ ಇದ್ರು. ಆದ್ರೆ ಅಂತ ಸಾಮಾನ್ಯ ವ್ಯಕ್ತಿಗೆ ಹೇಗೆ ಈ ರೀತಿ ಒಂದು ಕಾರ್ಯ ಎಂದು ನಾವು ನೋಡುವಾಗ, ಆತನು ಅರಣ್ಯದೊಳಗಿದ್ದಾಗಲೂ, ಆ ಕುರಿಗಳನ್ನು ಮೇಯಿಸುವ ಸಾಮಾನ್ಯ ಕುರುಬನಾಗಿದ್ದಾಗಲೂ, ಅವನು ರಾಜನಾದಾಗ್ಲು, ಮತ್ತೆ ಆತನು ಅಪಾಯವಾದ ಇಕ್ಕಟ್ಟಾದ ಪರಿಸ್ಥಿತಿಗಳಲ್ಲಿರುವಾಗ್ಲೂ ಎಲ್ಲ ಸಮಯದಲ್ಲೂ ದೇವರಿಗೆ ಹತ್ತಿರವಾಗಿರ್ತಾ ಇದ್ದ. ದಾವೀದನ ಹೇಳ್ತಾರಲ್ಲ, ಎಡಬಿಡದೆ ಯೆಹೋವನನ್ನ ಕೊಂಡಾಡಿರಿ ಎಂಬುದಾಗಿ. ಅವರು ಅದನ್ನೇ ಮಾಡ್ತಾ ಇದ್ರು. ಎಡಬಿಡದೆ ದೇವರನ್ನ ಸ್ತುತಿಸ್ತಾ ಇದ್ರು, ದೇವರನ್ನ ಆರಾಧನೆ ಮಾಡ್ತಾ ಇದ್ರು, ದೇವರೊಟ್ಟಿಗೆ ಮಾತನಾಡ್ತಾ ಇದ್ರು, ದೇವರೊಟ್ಟಿಗೆ ಹೆಚ್ಚಾದ ಒಂದು ಐಕ್ಯತೆಯನ್ನು ಇಟ್ಟುಕೊಂಡಿದ್ರು, ದೇವರೊಂದಿಗೆ ಸಂಬಂಧವನ್ನು ಬೆಳೆಸಿಕೊಂಡಿದ್ರು. ಈ ಒಂದೇ ಒಂದು ಕಾರ್ಯ ದಾವೀದನ ಎಲ್ಲೇ ಹೋಗ್ಲಿ ಅವರಿಗೆ ಜಯವನ್ನು ಉಂಟು ಮಾಡಿತು. ಅದರಿಂದ ಅವರಿಗೆ ಸಿಕ್ಕಿದ್ದೇನೆಂಬುದಾಗಿ ನೋಡೋದಾದ್ರೆ ದೇವರ ಅನುಗ್ರಹ. ಆ ದೇವರ ಅನುಗ್ರಹ ಅವರಿಗೆ ಇರೋದ್ರಿಂದಲೇ ಎಲ್ಲಿ ಹೋದ್ರೂ ಕೂಡ ಜಯ ಸಿಕ್ತು. ದೇವರ ಅನುಗ್ರಹ ಎಂದು ನೋಡ್ಬೇಕಾದ್ರೆ ಅದು ಒಂದು ದೈವಿಕವಾದ ಆಶೀರ್ವಾದ ಅಥವಾ ಕೃಪೆ ಅಥವಾ ದಯೆ ಎಂಬುದಾಗಿ ಹೇಳಲ್ಪಡುತ್ತದೆ. ಈ ಯೆಹೋವನ ಅನುಗ್ರಹ ಯಾರ ಮೇಲೆ ಇರುತ್ತದೋ ಅವರು ಎಲ್ಲಿ ಹೋದ್ರೂ ಕೂಡ ಅವರು ಜಯವನ್ನ ಸಾಧಿಸಬಹುದು. ಇದನ್ನು ನೋಡ್ತಿರೋ ಪ್ರಿಯ ದೇವರ ಮಕ್ಕಳೇ, ನಿಮ್ಮಲ್ಲಿ ಯಾರಾದ್ರೂ ಸೋತು ಹೋಗಿ ಕೊಡ್ತಿದ್ದೀರಾ, ನಾನು ಏನೇ ಮಾಡಬೇಕು ಅಂತ ಕೈ ಹಾಕಿದ್ರು ಎಲ್ಲಾ ಕಡೆ ನನಗೆ ಸೋಲು, ನಾನೊಂದು ಕೆಲಸ ಹುಡ್ಕೋಕ್ ಹೋದ್ರು ನನಗೆ ಸೋಲು, ಒಂದು ಬಿಸ್ನೆಸ್ ಮಾಡಬೇಕು ಸೋಲು, ನಾನು ಈ ರೀತಿ ಒಂದು ವಿದ್ಯಾಭ್ಯಾಸದಲ್ಲಿ ಜಯ ಹೊಂದಬೇಕು ನನಗೆ ಸೋಲು, ನಾನು ಮನೆ ಕಟ್ಟಬೇಕು ಸೋಲು, ಈ ಸೇವೆ ವಿಷಯದಲ್ಲಿ ಮುಂದುವರಿಬೇಕು ಸೋಲು, ಎಲ್ಲಾ ಸ್ಥಳದಲ್ಲಿ ನೀವು ಸೋಲನ್ನು ಅನುಭವಿಸ್ತಾ ಇದ್ದೀರಾ. ಒಂದು ಕ್ಷಣ ನೀವು ಪ್ರಾರ್ಥನೆ ಮಾಡಿ, ದೇವರೇ ದಾವೀದನಿಗೆ ಕೊಟ್ಟಂತ ಆ ಅನುಗ್ರಹವನ್ನ ನನಗೆ ದಯಪಾಲಿಸಿರಿ. ದಾವೀದನ ಹಾಗೆ ಎಲ್ಲ ಸಮಯದಲ್ಲೂ ಸಾಮಾನ್ಯ ಕುರುಬನಾಗಿದ್ದಾಗಲೂ, ಆ ಅರಸನಾದಾಗ್ಲೂ, ಮತ್ತೆ ಕಷ್ಟದ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿರುವಾಗಲೂ ನಾನು ಒಂದೇ ರೀತಿ ಇರ್ತೀನಪ್ಪ. ನನ್ನ ಪರಿಸ್ಥಿತಿಗಳು ಮೇಲೆ ಕೆಳಗೆ ಏರಿ ಇಳಿತಾ ಇದ್ರು ಸಹ ನಾನು ನಿಮ್ಮ ಒಂದು ಸಂಬಂಧದಲ್ಲಿ ಯಾವಾಗಲೂ ಸ್ಥಿರವಾಗಿರ್ತೇನೆ ಎಂಬುದಾಗಿ ಒಂದು ಹರಕೆ ಮಾಡಿ ಪ್ರಾರ್ಥನೆ ಮಾಡಿ, ಖಂಡಿತ ದೇವರು ನೀವು ಎಲ್ಲಿ ಹೋದ್ರೂ ಜಯವನ್ನು ಉಂಟು ಮಾಡ್ತಾರೆ. ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿ, ಪ್ರಿಯ ಕರ್ತನೆ ಯೇಸುವಿನ ನಾಮದಲ್ಲಿ ಈ ಕ್ಷಣ ನನ್ನೊಟ್ಟಿಗೆ ಸೇರಿ ಪ್ರಾರ್ಥಿಸುತ್ತಿರುವ ಎಲ್ಲಾ ಮಕ್ಕಳು, ಕರ್ತನೆ ಈ ದಿನದಲ್ಲಿ ಜಯವನ್ನು ಹೊಂದಿಕೊಳ್ಳುವ ಕೃಪೆಯನ್ನು ಅನುಗ್ರಹಿಸಿರಿ. ದಾವೀದನಿಗೆ ದೊರೆತ ಅನುಗ್ರಹ ಎಲ್ಲಾ ಮಕ್ಕಳಿಗೂ ಸಿಗುವುದಕ್ಕೆ ಕೃಪೆ ಮಾಡಿ, ನಿಮ್ಮೊಂದಿಗೆ ಹೆಚ್ಚಾದ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವುದಕ್ಕೆ ಸಹಾಯ ಮಾಡಿ. ಈ ದಿನದಿಂದ ಜಯವನ್ನು ಹೊಂದಿಕೊಂಡು ನಿಮ್ಮನ್ನು ಮಹಿಮೆಪಡಿಸುವುದಕ್ಕೆ ಸಹಾಯ ಮಾಡಿ. ಎಲ್ಲಾ ಮಹಿಮೆ ನಿಮಗೆ ಸಲ್ಲಲಿ, ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.